ಬರೀ 3,30,000 ಬರೀ 3,30,000 ಗ್ರ್ಯಾಂಡ್ ಐಟೆನ್ ಅದರಲ್ಲೂ ಡೀಸೆಲ್ ವೆಹಿಕಲ್ ಏನು ಸರ್ 3,80,000 ಬರೀ 3,80,000 ಕಂಪಸ್ 40 ಲಕ್ಷ ಹೊಸ ಗಾಡಿ ಬರೀ 9,80,000 ಅರ್ಧಕ್ಕರ್ಧನಾ ಸರ್ ಸರ್ ಅರ್ಧ ಎಲ್ಲಿದೆ ಸರ್ ಬರೀ ಕಾಲ್ ಭಾಗ 9,80,000ಕ್ಕೆ ಗಾಡಿ ಕೊಡ್ತೀನಿ ಸರ್ ನೀವೇ ಲೆಕ್ಕ ಹಾಕೊಳ್ಳಿ ನೀವೇ ಶಾಕ್ ಆಗ್ತಾ ಇದೀರಾ ಲೆಕ್ಕ ಹಾಕೊಳ್ಳಿ 2016 ಬರೀ 4,35,000ಕ್ಕೆ ಸಿಂಗಲ್ ಓನರ್ ಸ್ವಿಫ್ಟ್ ZXi ಕೊಡ್ತೀವಿ 9,25,000ಕ್ಕೆ 24 ಮಾಡಲ್ ನೆಕ್ಸ್ಟ್ 1,90,000 ಬರೀ 2,99,000ಕ್ಕೆ ಗಾಡಿ ಸಲಿನೋ ಜಾಜ್ ಅಲ್ಲಿ 3 ಗಾಡಿ ಇದೆ ಎರ್ಟಿಗಾದಲ್ಲೂ 3 ಗಾಡಿ ಇದೆ ಇಡೀ ಮಾರ್ಕೆಟ್ ಗೆ ಚಾಲೆಂಜ್ ಮಾಡ್ತೀನಿ ಯಾರು ಕೊಡಕ್ಕಾಗಲ್ಲ 6 ಲಕ್ಷಕ್ಕೆ ಅದರಲ್ಲೂ 2020 ಮಾಡಲ್ ಎಕೋ ಸ್ಪೋರ್ಟ್ ಗಾಡಿ ಕೊಡ್ತಾ ಇದೀನಿ ಅದರಲ್ಲೂ ಸಿಂಗಲ್ ಓನರ್ ಗಾಡಿ 23 ಮಾಡಲ್ ಬರೀ 1,30,000ಕ್ಕೆ 13 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್ 3,30,000 ಬರೀ 3,30,000ಕ್ಕೆ 19 ಮಾಡಲು ಕ್ವಿಡ್ 3,80,000ಕ್ಕೆ 22 ರಿಜಿಸ್ಟರ್ಡ್ ಅಮೆಜಾನ್ ಸರ್ ಟೋಟಲಿ ನಮ್ಮ ಹತ್ರ ಇವತ್ತು 45 ರಿಂದ 50 ಗಾಡಿ ಇದೆ ಸರ್ 5,25,000ಕ್ಕೆ ಗಾಡಿ ಕೊಡ್ತೀನಿ ಸರ್ 5,75,000 ಬರೀ 5,75,000 i10 ನಿಯೋಸ್ ಸರ್ ಬರೀ 5,80,000 ಅದರಲ್ಲೂ ಡೀಸೆಲ್ ಗಾಡಿ ಕೊಡ್ತೀನಿ ಎಲ್ಲಿಗೆ ಬರಬೇಕು ಸರ್ CA ಸ್ಪೀಡ್ಸ್ ಗೆ ಬರಬೇಕು ಸರ್ ಲಕ್ಸುರಿನಲ್ಲಿ ಆಡಿ ಬೇಕಾ ಬೆನ್ಸ್ ಬೇಕಾ 4,20,000 ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಬನ್ನಿ 17 ಮಾಡಲ್ 3,55,000ಕ್ಕೆ 14 ಮಾಡಲ್ ಅದರಲ್ಲೂ ಡೀಸೆಲ್ ಇಂಜಿನ್ ಸರ್ ಯಾರು ಎರಡಲ್ಲ 3 ಗಾಡಿ ಇದೆ 7,30,000ಕ್ಕೆ ಆಗುತ್ತೆ ಸರ್ 7,30,000ಕ್ಕೆ 22 ಮಾಡಲ್ 22 ಮಾಡಲ್ ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಆಡಿ Q3 ಸರ್ ಸರ್ ಬರೀ 9,60,000 ಸರ್ 2020 ಮಾಡಲ್ ಅದರಲ್ಲೂ ಡೀಸೆಲ್ ಎಕ್ಸ್ಕ್ರಾಸ್ ಬರೀ 6,90,000 ಸರ್ 19 ಮಾಡಲ್ ಬ್ರೆಜಾ ಅದರಲ್ಲೂ ಡೀಸೆಲ್ ಬರೀ 6,80,000 ಗಾಡಿ ಇಷ್ಟ ಆದ್ರೆ ಖಂಡಿತವಾಗ್ಲೂ CA ಸ್ಪೀಡ್ಸ್ ಬನ್ನಿ ನೋಡೋಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಫೈನಲಿ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಮತ್ತೊಮ್ಮೆ ನಮ್ಮ CA ಸ್ಪೀಡ್ಸ್ ಬಂದಿದ್ದೀವಿ ಈ ಶೋರೂಮ್ ಅಲ್ಲಿ ಗೊತ್ತಲ್ಲ ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ ಅಂತ ಫುಲ್ ಡಿಸ್ಕೌಂಟ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ರೇಟಲ್ಲಿ ಅರ್ಧದಲ್ಲಿ ಕಾಲ್ಭಾಗ ರೇಟಲ್ಲಿ ಒಳ್ಳೊಳ್ಳೆ ಕಾರ್ಗಳು ಸಿಗುತ್ತೆ ಅಂತಾನು ಹೇಳ್ಬೋದು ಸೊ ಇವತ್ತು ಒಂದು 30 40 45 ಕಾರ್ಗಳು ಇದೆಯಲ್ಲ ಸರ್ ಆಲ್ಮೋಸ್ಟ್ ಅಲ್ಲಿ 48 ಕಾರ್ಸ್ ಇದೆ ಸೊ ನಮ್ಮ ಜೊತೆ ಗಗನ್ ಸರ್ ಇದ್ದಾರೆ ಫಸ್ಟ್ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಆರಾಮ್ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಲ ಸರ್ ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ತುಂಬಾ ಜನ ಕಸ್ಟಮರ್ ಬಂದ್ರಿ ನೀವು ಯಾವ್ಯಾವ ನಾವೇನ್ ಪ್ರೈಸ್ ಹೇಳಿದೀವಿ ಅದೇ ಪ್ರೈಸ್ಗೆ ಗಾಡಿ ಮಾಡ್ಕೊಟ್ಟಿದೀವಿ ಆಫರ್ ಅಂತ ಲಾಸ್ಟ್ ಟೈಮ್ ರಬ್ಬಿಂಗ್ ಪಾಲಿಶ್ 4,000 ರೂಪೀಸ್ ವರ್ತ್ ಇರೋದನ್ನ ಬರೀ 1,200 ರೂಪೀಸ್ ಮಾಡಿದ್ವಿ ಆಲ್ಮೋಸ್ಟ್ ಪ್ರತಿಯೊಂದು ಕಸ್ಟಮರ್ಗೂ ಮಾಡ್ಕೊಟ್ಟಿದೀವಿ ಸರ್ ಒಂದಿಬ್ರು ಕಸ್ಟಮರ್ಗೇನು ಅವ್ರಿಗೆ ಹೇಳಿ ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿ ಪ್ರತಿಯೊಂದು ಮಾಡ್ಕೊಟ್ಟಿದೀವಿ ಸೊ ಕಸ್ಟಮರ್ಗೂ ಯಾವುದೇ ರೀತಿ ಡಾಕ್ಯುಮೆಂಟೇಶನ್ ಆಗಲಿ ಏನು ತೊಂದರೆ ಆಗಿಲ್ಲ ಸೊ ಎಲ್ಲ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್ ಓಕೆ ಸೊ ಇವತ್ತು ಏನು ಬಜೆಟ್ ಇದೆ ಸರ್ ಸ್ಟಾರ್ಟಿಂಗ್ ಬಜೆಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ 1.5 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಸರ್ 1.5 ಲಕ್ಷಕ್ಕೆ ಕಾರ್ ಸಿಗುತ್ತೆ ಟೋಟಲ್ ಎಷ್ಟು ಕಾರ್ಗಳು ನೋಡಬಹುದು ಸರ್ ಇವತ್ತು ಸರ್ ಟೋಟಲ್ ಒಂದು 48 ಗಾಡಿ ರೆಡಿ ಸ್ಟಾಕ್ ಅಲ್ಲಿ ಇದೆ ಹೌದು ನಿಮಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್ ವೇಸ್ ಬೇಕಾ ಮ್ಯಾನ್ಯುಯಲ್ ಗಾಡಿ ಬೇಕಾ ಡೀಸೆಲ್ ಬೇಕಾ ಆಟೋಮೆಟಿಕ್ ಬೇಕಾ ಪ್ರತಿಯೊಂದು ಗಾಡಿ ಪ್ರತಿಯೊಂದರಲ್ಲಿ ಅದರಲ್ಲೂ ಮಲ್ಟಿಪಲ್ ತ್ರಿಬಲ್ ಆಪ್ಷನ್ಸ್ ಕೂಡ ಇದೆ ನಿಮ್ಗೆ ಎರ್ಟಿಗಾದಲ್ಲಿ 3 ಗಾಡಿ ಇದೆ ಜಾಜ್ ಅಲ್ಲಿ 3 ಗಾಡಿ ಇದೆ ಸೊ ಸ್ಯಾಂಟ್ರೋ ಬಜೆಟ್ ಫ್ರೆಂಡ್ಲಿ ಗಾಡಿ ಇದೆ ಶವರ್ಲೆಟ್ ಬೀಟ್ ಇದೆ ಸಫಾರಿ ಇದೆ 40 ಲಕ್ಷ ರೂಪಾಯಿ ಜೀಪ್ ಕಾಂಪಸ್ ಬರೀ ಮಾರ್ಕೆಟ್ಗೆ ಚಾಲೆಂಜ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಒಳ್ಳೊಳ್ಳೆ ವೆಹಿಕಲ್ ಒಳ್ಳೊಳ್ಳೆ ಪ್ರೈಸಲ್ಲೇ ಇದೆ ಸರ್ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇದೆ ನಿಮ್ಮ ಹತ್ರ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಎಲ್ಲ ಆಪ್ಷನ್ ಖಂಡಿತವಾಗ್ಲೂ ಮಾಡಿದೀವಿ ಸರ್ ಬೈಯಿಂಗು ಎಕ್ಸ್ಚೇಂಜು ಆಕ್ಚುಲಿ ಒಂದು ಎಸ್ಕ್ರಾಸ್ ಇದೆ ನೀವು ಅದನ್ನ ನೋಡಬಹುದು ಆಕ್ಚುಲಿ 2021 ಅಲ್ಲಿ ನಾವೇ ಅದನ್ನ ಕಸ್ಟಮರ್ಗೆ ಮಾರಿದ್ವಿ ಸೊ ರೀಸೆಂಟ್ ಆಗಿ ಅವ್ರಿಗೆ ನಮಗೆ ವಾಪಸ್ ರಿಟರ್ನ್ ಕೊಟ್ಟಿದ್ದಾರೆ ಒಂದು 20,000 ಓಡಿಸಿ ಸೊ ಮತ್ತೆ ಅದನ್ನ ಸೇಲ್ಗೆ ಇಟ್ಟಿದ್ವಿ ಸೊ ಅದೇ ತರ ನಿಮಗೆ ಎಕ್ಸ್ಚೇಂಜ್ ಆಗಿರ್ಬೋದು ಬೈಯಿಂಗ್ ಆಗಿರ್ಬೋದು ನೀವು ನನಗೆ ಗಾಡಿನೇ ಬೇಡ ನಾನು ಬರೀ ಜಸ್ಟ್ ಮಾರ್ತೀನಿ ಅನ್ನಂಗಿರೋ ತಗೊಂಬನ್ನಿ ನಾವು ತಗೊಂತೀವಿ ಅಥವಾ ನೀವು ಹಳೆ ಗಾಡಿನ ಕೊಟ್ಟು ಹೊಸ ಗಾಡಿ ತಗೊಂತೀನಿ ಅಂದ್ರೂ ಹೇಳಿ ನಾವು ತಗೊಂತೀವಿ ಖಂಡಿತವಾಗ್ಲೂ ಮಾಡ್ಬೋದು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್ ಸರ್ ನಮ್ಮ ವೆಹಿಕಲ್ ಇದು ನಮ್ಮ ಶೋರೂಮ್ ಅಡ್ರೆಸ್ ಬಂದು CA ಸ್ಪೀಡ್ಸ್ ಅಂತ ನೀವು ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ ಇನ್ ಕೇಸ್ ಸಿಗಲಿಲ್ಲ ಅಂದರೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಬಂದು JP ಪಾರ್ಕ್ ಸರ್ ಕೇಶವ ಥಿಯೇಟರ್ ಮೇನ್ ರೋಡು JP ಪಾರ್ಕ್ ಮತ್ತಿಕೆರೆ ಬ್ಯಾಂಗ್ಳೂರ್ ಯಶವಂತಪುರ ಸರ್ ನಿಮ್ಗೆ ಆರ್ಚ್ ಸಿಗುತ್ತೆ ಆರ್ಚ್ ಒಳಗಡೆ ಬರ್ತಿದ್ದಂಗೆ ಒಂದು ಸೆಕೆಂಡ್ ಲೆಫ್ಟ್ ತಗೋಬೇಕು ಸೆಕೆಂಡ್ ಲೆಫ್ಟ್ ತಗೊಂಡಿದೆ ಎಂಟ್ರೆನ್ಸ್ ಎಲ್ಲ ನಿಮಗೆ ಶೋರೂಮ್ ಸಿಕ್ಬಿಡುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಲೋನ್ ಆಪ್ಷನ್ ನೋಡ್ತೀರಾ ಅಂದ್ರೆ ಅಬೌಟ್ 12 ಮಾಡಲ್ ಯಾವುದೇ ಗಾಡಿ ತಗೊಂಡು ಸರ್ ಅಬೌಟ್ 12 ಮಾಡಲ್ ಯಾವುದೇ ಆಪ್ಷನ್ ಯಾವುದೇ ಗಾಡಿ ಇದ್ರೂ ಲೋನ್ ಆಗುತ್ತೆ ಸೊ ನಮ್ಮ ಹತ್ರ ಇರುವಂಥ ಇನೋವಾಗ ಕೂಡ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು 3 ಲಕ್ಷ ಲೋನ್ ನಾನು ಮಾಡಿಸ್ಕೊಡ್ತೀನಿ ಅದು 11 ಮಾಡಲ್ ಆಗಿದ್ರು ಮಾಡಿಸ್ಕೊಡ್ತೀನಿ ಹೌದಾ ಖಂಡಿತವಾಗ್ಲೂ ಸರ್ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋನ ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ತರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಾರು ಜನ ಡಿಮ್ಯಾಂಡ್ ಮಾಡ್ತಿದ್ದಂತ ಗಾಡಿ MG ಕಾಮೆಟ್ ಇದೆ ನೋಡಿ ಫಸ್ಟ್ ಸರ್ 2023 ಮಾಡಲ್ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಬೆಸ್ಟ್ ಇನ್ ಕ್ಲಾಸ್ ಸಿಟಿ ಮೈಲೇಜ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ರೇಂಜ್ ಅಂತ ಬಂದ್ರೆ ಇದರಲ್ಲಿ ನಿಮಗೆ ಒಂದು 200 ಇಂದ 230 ಕಿಲೋಮೀಟರ್ ರೇಂಜ್ ಬರುತ್ತೆ ಫಾರ್ ಎವ್ರಿ ಚಾರ್ಜ್ ಕೂಡ ಬೆಸ್ಟ್ ಮೈಲೇಜ್ ನಿಮಗೆ 6,20,000 ಗೆ ನಿಮಗೆ ವೆಹಿಕಲ್ ಡೆಲಿವರಿ ಕೊಡ್ತೀನಿ ಸರ್ 6,20,000 ಬರೀ 6,20,000 ನಿಮಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟ್ ಇದು ಸರ್ ಬ್ರೀಜಾ ಸರ್ ಇದು ಬ್ರೆಜಾ ಬಂದು ಡೀಸೆಲ್ ವೇರಿಯಂಟ್ 2019 ಮಾಡಲ್ LD ಆಪ್ಷನಲ್ ವೇರಿಯಂಟ್ ಗಾಡಿ ಸೊ ಜಸ್ಟ್ 57,000 ಡ್ರಿವನ್ ಆಗಿರೋ ಗಾಡಿ 6,80,000 ಗೆ ವೆಹಿಕಲ್ ಡೆಲಿವರಿ ಮಾಡ್ಕೊಡ್ತೀನಿ ಇನ್ನೊಂದ್ರೆ ಹೇಳಿ ಸರ್
ಸರ್ 6,80,000 ಡೆಡ್ ಲೈನ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಅಂತ ಹೇಳ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. 2019 ಮಾಡಲು ಗಾಡಿ, ಅದರಲ್ಲೂ ಬ್ರೆಜಾ ಡೀಸೆಲ್ ಜಸ್ಟ್ 6,80,000 ವೆಹಿಕಲ್ ಡೆಲಿವರಿ ಮಾಡಿ. 6,80,000 19 ಮಾಡಲ್ ಸರ್, ಜಸ್ಟ್ 6,80,000 ಡೀಸೆಲ್ ಗಾಡಿ ಸರ್. ಫಿಯಟ್ ಪುಂಟೋ ಸರ್ 2013 ಮಾಡಲ್, ಅದರಲ್ಲೂ ಸಿಂಗಲ್ ಡೀಸೆಲ್ ವೇರಿಯಂಟ್ ಗಾಡಿ, ನಿಮಗೆ 22ರಿಂದ 23 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೀಚರ್ ವೈಸ್ ಹೇಳೋದಾದ್ರೆ ಆಲ್ 4 ಡೋರ್, ಪವರ್ ವಿಂಡೋ, ರಿಮೋಟ್ ಲಾಕ್, ಆಂಡ್ರಾಯ್ಡ್ ಸಿಸ್ಟಮ್, ಸೀಟ್ ಕಾರ್ಸ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಬೆಸ್ಟ್ ಇನ್ ಕ್ಲಾಸ್ ಪ್ರೈಸ್ ಬಂದು 2,30,000 ವೆಹಿಕಲ್ ಡೆಲಿವರಿ ಆಗುತ್ತೆ ಸರ್. ಹೇಳಿ ಸರ್ ಇನ್ನೊಂದು ರೇಟ್. ಸರ್ 2,30,000 ವೆಹಿಕಲ್ ಡೆಲಿವರಿ ಮಾಡ್ಕೊಡ್ತೀನಿ. 2,30,000 ಸಿಂಗಲ್ ಓನರ್ ಪುಂಟೋ. ಬರೀ 2,30,000 ಸಿಂಗಲ್ ಓನರ್ ಪುಂಟೋ, ಅದರಲ್ಲೂ ಡೀಸೆಲ್ ಗಾಡಿ ಸರ್. ಲೋನ್ ಅಂತ ಬಂದ್ರೆ ನಿಮ್ಗೆ ಅಪ್ ಟು 1.5 1,75,000 ವರೆಗೂ ಲೋನ್ ಆಗುತ್ತೆ ಸರ್ ಗಾಡಿ. ಹೌದಾ? ಲೋನ್ ಆಗ್ಬಿಡುತ್ತೆ? 100% ಆಗುತ್ತೆ ಸರ್. ಮರ್ಸಿಡೀಸ್ ಬೆಂಜ್ ಸರ್. ಸರ್ ಇದು ಬೆಂಜ್ GLA 200, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಫ್ಯಾನ್ಸಿ ನಂಬರ್ ಗಾಡಿ. ಫ್ಯಾನ್ಸಿ ನಂಬರ್ ಸರ್, ಫ್ಯಾನ್ಸಿ ನಂಬರ್, ಅಡ್ವೊಕೇಟ್ ಯೂಸ್ ಮಾಡಿರುವಂತ ಗಾಡಿ. ಇಂಟೀರಿಯರ್ ನೋಡಬಹುದು, ನಿಮ್ಗೆ ತುಂಬಾ ಲಕ್ಸುರಿ ಆಗಿದೆ ಗಾಡಿ. ಕಂಪ್ಲೀಟ್ಲಿ ಆಟೋಮೆಟಿಕ್ CVT ಟ್ರಾನ್ಸ್ಮಿಷನ್ ಬರುವಂತ ಗಾಡಿ ಇದು. ಇದು ವಿತ್ ಸನ್ರೂಫ್ ಬರುತ್ತೆ ಸರ್. ಪ್ಯಾನರಾಮಿಕ್ ಸನ್ರೂಫ್. ಹೌದು ಸರ್, ವಿತ್ ಸನ್ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ತುಂಬಾ ಲೋಡೆಡ್ ಫೀಚರ್ಸ್ ಇರುವಂತ ಗಾಡಿ. ಫೈನಲ್ ಟು ಫೈನಲ್ 12,90,000 ನಿಮ್ಗೆ ಗಾಡಿ ಆಗುತ್ತೆ ಸರ್. 12,90,000 ಬರೀ 12,90,000 ಗಾಡಿ ಆಗುತ್ತೆ. ಅಡ್ವೊಕೇಟ್ ಯೂಸ್ ಮಾಡಿರುವಂತ ಗಾಡಿ ನೋಡ್ತಾ ಇರ್ಬೋದು. ಟೊಯೋಟಾದಲ್ಲಿ ಇನೋವಾನು ಇದೆ ನೋಡಿ ಸರ್. ಅದರಲ್ಲೂ V ವರ್ಷನ್ ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ. 2011 ಮಾಡಲ್, ಥರ್ಡ್ ಓನರ್ ಆಗಿದೆ. ಸೊ ಅದಕ್ಕೆ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. 5,75,000 ಗಾಡಿ ಕೊಡ್ತೀನಿ ಸರ್. 5,75,000. 5,75,000 ಅದರಲ್ಲೂ V ವರ್ಷನ್ ಗಾಡಿ, ಅಲಾಯ್ ವೀಲ್ಸ್ ಇರುವಂತ ಗಾಡಿ. ಬರೀ 5,75,000 ಡೀಸೆಲ್ ಗಾಡಿ ಕೊಡ್ತೀನಿ. ಇಷ್ಟು ಮಹೀಂದ್ರಾದಲ್ಲಿ XV500 ಇದೆ ನೋಡಿ ಸರ್. ಅದರಲ್ಲೂ 2013 ಮಾಡಲ್, ಸಿಂಗಲ್ ಓನರ್ ಡೀಸೆಲ್ ಗಾಡಿ, W8 ವೇರಿಯಂಟ್ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 5,70,000 ಗಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದು ರೇಟ್ ಹೇಳಿ ಸರ್. ಸರ್ 5,70,000 ಗಾಡಿ ಇಷ್ಟ ಆದ್ರೆ ಖಂಡಿತವಾಗ್ಲೂ CS Speeds ಬನ್ನಿ, ನೋಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಂತೆ, ಬಂದ್ಬಿಡಿ. ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್ ಸರ್. ಸರ್ 2015 ಮಾಡಲ್, ಡೀಸೆಲ್ 110 PS ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 80,000 ಡ್ರಿವನ್ ಆಗಿರುವಂತ ಗಾಡಿ. ಫೈನಲ್ ಟು ಫೈನಲ್ 4,80,000 ಗಾಡಿ ಆಗುತ್ತೆ. ಇನ್ನೊಂದು ರೇಟ್ ಸರ್ 4,75,000 ಕೊಡಿ ಸರ್. 4,75,000. 4,75,000. 4,75,000 15 ಮಾಡಲು, ಅದರಲ್ಲೂ ಡೀಸೆಲ್ ಡಸ್ಟರ್ 110 PS ಗಾಡಿ. 110 PS ಪವರ್ ಇರುತ್ತೆ, ಪವರ್ ಇರುತ್ತೆ, ಟಾರ್ಕ್ ಇರುತ್ತೆ, ಮೈಲೇಜ್ ಇರುತ್ತೆ ಗಾಡಿ. ನೆಕ್ಸ್ಟ್ ಎಸ್ ಕ್ರಾಸ್ ಸರ್. ಸರ್ 2020 ಮಾಡಲ್, ಅದರಲ್ಲೂ ಡೀಸೆಲ್ ಗಾಡಿ, ಡೆಲ್ಟಾ ಪ್ಲಸ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಇಂದ ಹಿಡಿದು ನಿಮಗೆ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್, ಆಂಡ್ರಾಯ್ಡ್ ಸಿಸ್ಟಮ್, 4 ಡೋರ್, ಪವರ್ ವಿಂಡೋ, ರಿಮೋಟ್ ಲಾಕ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಗಾಡಿ ಓಡಿರೋದು ಆಕ್ಚುಲಿ 31,000. ಆಕ್ಚುಲಿ ಇದ್ರಲ್ಲಿ ಹೇಳ್ಬೇಕಂದ್ರೆ, ನೀವು ಫಸ್ಟ್ ಓನರ್ ಗೆ ನಾವೇ ಗಾಡಿ ಕೊಟ್ಟಿದ್ವಿ, ಮತ್ತೆ ಅವರು ಶಿಫ್ಟ್ ಆಗಿರೋದ್ರಿಂದ ಗಾಡಿ ನಮ್ಮ ಹತ್ರನೇ ಸೇಲಿಗೆ ಬಂದಿದೆ ಸರ್. ಜಸ್ಟ್ 31,000 ಡ್ರಿವನ್ ಆಗಿರುವಂತ ಗಾಡಿ. ಫೈನಲ್ ಟು ಫೈನಲ್ 6,90,000 ಗಾಡಿ ಕೊಡ್ತೀನಿ ಸರ್. 6,90,000 2020 ಮಾಡಲ್ ಸರ್. 2020 ಮಾಡಲ್, ಅದರಲ್ಲೂ ಡೀಸೆಲ್ ಎಸ್ ಕ್ರಾಸ್, ಬರೀ 6,90,000. ಬರೀ 30,000 ಓಡಿದೆ. ಬರೀ 30,000 ಓಡಿದೆ ಸರ್ ಗಾಡಿ. ನೆಕ್ಸ್ಟ್ ಮಾರುತಿದಲ್ಲಿ ಈಕೋ ಇದೆ ನೋಡಿ ಸರ್. ಅದರಲ್ಲೂ 5 ಸೀಟರ್ AC ಬರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 2014 ಮಾಡಲ್, ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬರೀ 2,99,000 ಗಾಡಿ ಕೊಡ್ತೀನಿ ಸರ್. 2,99,000. ಬರೀ 2,99,000 ಗಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು, ಮಾರುತಿ ಸಿಯಾಸ್ ಇದೆ ನೋಡಿ ಸರ್. 2015 ಮಾಡಲ್, VXI ಪ್ಲಸ್ ವೇರಿಯಂಟ್, ಪೆಟ್ರೋಲ್ ವೆಹಿಕಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಬಾಡಿ ಲೈನ್ ಕೂಡ ನೋಡಬಹುದು ನೀವು, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಜಸ್ಟ್ 4,70,000 ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 4,60,000. ನಿಮ್ಮ ಚಾನೆಲ್ ಇಂದ ಯಾರಾದ್ರೂ ಕಸ್ಟಮರ್ ಬಂದ್ರೆ 4,60,000 ಗಾಡಿ ಕೊಡ್ತೀನಿ ಸರ್. 4,60,000. ಬರೀ 4,60,000. VXI ಪ್ಲಸ್ ವೇರಿಯಂಟ್, ಅದರಲ್ಲೂ VXI ಪ್ಲಸ್ ವೇರಿಯಂಟ್, ಬರೀ 4,60,000. ಓಕೆ. ನೆಕ್ಸ್ಟ್ ಆಡಿ ನೋಡಿ. ಆಡಿ ಯಾವ ಸರ್ ಇದು? Q3 ಸರ್. ಇದು ಆಡಿ Q3 2013 ಮಾಡಲ್, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಇದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್, ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. 9,70,000 ಹೇಳ್ತಾ ಇದೀನಿ ಸರ್. ಫೈನಲ್ ಟು ಫೈನಲ್ 9,60,000 ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 9,60,000 ಗಾಡಿ ಕೊಡ್ತೀನಿ ಸರ್. 9,60,000 ಆಡಿ Q3 ಕರ್ನಾಟಕ ಗಾಡಿನೇನಾ ಸರ್ ಇದು? ಸರ್ ಪಕ್ಕಾ ಕರ್ನಾಟಕ ಗಾಡಿ, ಇನ್ಕ್ಲೂಡಿಂಗ್ ಸನ್ ರೂಫ್ ಬರುವಂತ ಗಾಡಿ. 9,60,000 ಗಾಡಿ ಕೊಡ್ತೀನಿ ಸರ್. ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. 2 ಲೀಟರ್ ಇಂಜಿನ್ ಬರುತ್ತೆ, ಡೀಸೆಲ್ ಇಂಜಿನ್ ವೆಹಿಕಲ್. ಪ್ರೈಸಿಂಗ್ ಎಷ್ಟು ಸರ್? ಸರ್ 9,60,000 ಗಾಡಿ ಕೊಡ್ತೀನಿ ಸರ್. ಎರ್ಟಿಗಾದಲ್ಲಿ ನೋಡಿ 2 ಗಾಡಿ ಇದೆ ಸರ್. 2 ಅಲ್ಲ 3 ಗಾಡಿ ಇದೆ. ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? 2016 ಮಾಡಲು, ಸಿಂಗಲ್ ಓನರು,
ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ 72,000 ಡ್ರಿವನ್ ಆಗಿರೋ ವಿಡಿ ಆಪ್ಷನಲ್ ಗಾಡಿ. ಇದ್ರ ಫೀಚರ್ ವೈಸ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ರಿಮೋಟ್ ಕೀ ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಸೀಟ್ ಕಾರ್ಸ್ ಇರ್ಬೋದು, ಇಂಟೀರಿಯರ್ ಇರ್ಬೋದು, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಫೈನಲ್ ಟು ಫೈನಲ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ತೀನಿ. 7,25,000 ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಡೀಸೆಲ್ ಎರ್ಟಿಗಾ ಸ್ಮಾರ್ಟ್ ಹೈಬ್ರಿಡ್ ಫೀಚರ್ ಬರುವಂತ ಗಾಡಿ ಸರ್. ಇದು ಸರ್ ವೈಟ್ ಕಲರ್ ಸರ್. ನಿಮ್ಗೆ ಡೀಸೆಲ್ ಬೇಡವಾ, ಪೆಟ್ರೋಲ್ ತಗೊಳ್ಳಿ. ಅದು ZXi ಪ್ಲಸ್ ವೇರಿಯಂಟ್, ಫುಲ್ಲಿ ಲೋಡೆಡ್ ಗಾಡಿ. ಬಟನ್ ಸ್ಟಾರ್ಟ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಟೈರ್ಸ್ ನೋಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸೀಟ್ ಕಾರ್ಸ್, ಕ್ಯಾಮ್ರಾ ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಗಾಡಿ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಫೈನಲ್ ಟು ಫೈನಲ್ 7,15,000 ಗಾಡಿ ಕೊಡ್ತೀನಿ ಸರ್. 7,15,000 ಬರೀ 7,15,000. 7,15,000 ಎಷ್ಟನೇ ಮಾಡಲು ಸರ್? 2017 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್, ಟಾಪ್ ಅಂಡ್ ZXi ಪ್ಲಸ್ ವೇರಿಯಂಟ್, ಬಟನ್ ಸ್ಟಾರ್ಟ್ ವಿತ್ ಅಲಾಯ್ ವೀಲ್ ಬರುತ್ತೆ ಸರ್ ಗಾಡಿ. ನೆಕ್ಸ್ಟ್ ಆಗಿ ಇನ್ನೊಂದು ಸಿವಿಕ್ ಸರ್. ಇದು 2010 ಮಾಡಲ್, ಸಿಂಗಲ್ ಓನರ್. ಗಾಡಿ ಬಾಡಿ ಲೈನ್ ನೋಡಿ, ನಿಮ್ಗೆ ಎಲ್ಲೂ ಡೆಂಟ್ ಪೇಂಟ್ ಕೂಡ ಆಗಿಲ್ಲ ಗಾಡಿ. ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸಿಂಗಲ್ ಓನರ್ ಗಾಡಿ ನೋಡಿದ್ರೆ ತುಂಬಾ ಲಕ್ಸುರಿ ಸ್ಪೇಷಿಯಸ್ ಗಾಡಿ ಸರ್. ಇದು ಸಡನ್ ಅಲ್ಲಿ ಲಕ್ಸುರಿ ಸ್ಪೇಷಿಯಸ್ ಗಾಡಿ. ಫೈನಲ್ ಟು ಫೈನಲ್ 3,15,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ ಕಸ್ಟಮರ್ಸ್ ಗೆ ಬರೀ 3,10,000 ಗಾಡಿ ಕೊಡೋಣ ಸರ್. 3,10,000 ಫೈನಲ್ ಆಗುತ್ತಂತೆ ನೋಡಿ. ಹೋಂಡಾ ಸಿವಿಕ್ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಸರ್ ಗಾಡಿ. ನೆಕ್ಸ್ಟ್ ಸರ್ ಎರ್ಟಿಗಾ ಸರ್. ಇನ್ನೊಂದು ಎರ್ಟಿಗಾ ಡೀಸೆಲ್ ಇದೆ, ಅದರಲ್ಲೂ ಟಾಪ್ ಎಂಡ್ ZDi ಗಾಡಿ. 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್, ಶೋರೂಮ್ ರೆಕಾರ್ಡೆಡ್ ಇರೋದು ಗಾಡಿ. ಫೈನಲ್ ಟು ಫೈನಲ್ 5,25,000 ಗಾಡಿ ಕೊಡ್ತೀನಿ ಸರ್. 5 ಲಕ್ಷ ಬರೀ 5,25,000 ಸರ್. ಓಕೆ ನೆಕ್ಸ್ಟ್ ಇನ್ನೊಂದು ಹ್ಯುಂಡೈ ವರ್ನಾ ಸರ್. ಸರ್ ಇದು 2010 ಮಾಡಲ್, ಪೆಟ್ರೋಲ್, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿರುವಂತ ಗಾಡಿ. ಫೈನಲ್ ಟು ಫೈನಲ್ 2,10,000 ಗಾಡಿ ಕೊಡ್ತೀನಿ ಸರ್. ಹೇಳ್ಬಿಡಿ ಸರ್ ಹಳೆ ಗಾಡಿ ಸರ್. 2,10,000 ಫ್ರೆಶ್ FC ಇನ್ಶೂರೆನ್ಸ್ ಯಾರು ಮಾಡ್ಕೊಡಲ್ಲ, ನಾನ್ ಮಾಡ್ಕೊಡ್ತಾ ಇದೀನಿ. 2,10,000 ಕೊಡಿ ಗಾಡಿ. ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ. ಎಷ್ಟನೇ ಮಾಡಲ್? 2010 ಮಾಡಲ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 100% ಒಳ್ಳೆ ಮೈಲೇಜ್ ಬರುವಂತ ಗಾಡಿ. 2,10,000 ಗಾಡಿ ಕೊಡ್ತೀನಿ ಸರ್. ಇದೆಷ್ಟು ಓಡಿದೆ ಸರ್ ಗಾಡಿ ಎರ್ಟಿಗಾ? ಸರ್ ಇದು 80,000 ಓಡಿದೆ. ಶೋರೂಮ್ ರೆಕಾರ್ಡೆಡ್ ಜೆನ್ಯೂನ್ ಗಾಡಿ. ಇದು 80,000 ಓಡಿದೆ ಅಂತೆ. ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಜಸ್ಟ್ ಹೋಗಿ ನಂಬರ್ ತೋರಿಸಿದ್ರೆ ಸಾಕು, ನಿಮಗೆ ಶೋರೂಮ್ ರೆಕಾರ್ಡ್ಸ್ ಎಲ್ಲ ಕೊಟ್ಬಿಡ್ತಾರೆ ಕಂಪ್ನಿಲಿ ಅಲ್ವಾ? 100% ಕೊಡ್ತಾರೆ ಸರ್. ನೆಕ್ಸ್ಟ್ ಇನ್ನ ಎಷ್ಟು ಕಾರ್ಗಳಿದೆ ಸರ್ ಟೋಟಲ್? ಸರ್ ಟೋಟಲಿ ನಮ್ಮ ಹತ್ರ ಇವತ್ತು 45ರಿಂದ 50 ಗಾಡಿ ಇದೆ ಸರ್. ಓಕೆ ಸೊ ಹಾಗೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫಿಯಟ್ ಪುಂಟೋ EVO ಇದೆ. ಇದೆಷ್ಟನೇ ಮಾಡಲ್ ಸರ್? ಸರ್ 2014 ಮಾಡಲ್, ಸಿಂಗಲ್ ಓನರ್, ಡೈನಾಮಿಕ್ ವೇರಿಯಂಟ್. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಡೀಸೆಲ್ ಸರ್? ಸರ್ ಡೀಸೆಲ್ ಗಾಡಿ, ಅದರಲ್ಲೂ ಸಿಂಗಲ್ ಓನರ್, ಫಿಯಟ್ ಪುಂಟೋ ಲೇಟೆಸ್ಟ್ ಶೇಪ್ ಗಾಡಿ. ಪ್ರೈಸಿಂಗ್ ವೈಸ್ ಸರ್? ಸರ್ 2014 ಮಾಡಲ್, ಸಿಂಗಲ್ ಓನರ್, ಅದರಲ್ಲೂ ಡೈನಾಮಿಕ್ ವೇರಿಯಂಟ್, ಡೀಸೆಲ್ ಗಾಡಿ, ಲೇಟೆಸ್ಟ್ ಶೇಪ್ ಉಂಟು. ಫೈನಲ್ ಟು ಫೈನಲ್ 3,10,000 ನಿಮ್ಗೆ ಗಾಡಿ ಡೆಲಿವರಿ ಕೊಡ್ತೀವಿ. 3,10,000 ಡೀಸೆಲ್ ಪುಂಟೋ. ಅದರಲ್ಲೂ 3,10,000 ಡೀಸೆಲ್ ಪುಂಟೋ ಗಾಡಿ, ಲೇಟೆಸ್ಟ್ ಶೇಪ್ ಗಾಡಿ. ಹೇಳ್ಬೇಕು ಅಂದ್ರೆ 2017 ಮಾಡಲ್, ಸೆಕೆಂಡ್ ಓನರ್, ಅದರಲ್ಲೂ ಡೀಸೆಲ್ ಸರ್. ಎಲ್ಲರೂ ಕೇಳೋದು ಮೈಲೇಜ್. ಅದರಲ್ಲೂ ಸ್ವಿಫ್ಟ್ ಡೀಸೆಲ್ ಮೈಲೇಜ್ ಏನು ಕಮ್ಮಿ ಬರಲ್ಲ, ಆರಾಮಾಗಿ 24-25 ಮೈಲೇಜ್ ಬರುವಂತ ಗಾಡಿ. 2017 ಮಾಡಲ್, ಸೆಕೆಂಡ್ ಓನರ್, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ ಗಾಡಿಲಿ. ಇಂಟೀರಿಯರ್ ಸೀಟ್ ಕಾರ್ಸ್, ಆರ್ಟ್ ಫೋರ್ಡರ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್, AC, ಪವರ್ ಸ್ಟೀರಿಂಗ್ ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಸ್ವಿಫ್ಟ್ ಡೀಸೆಲ್ 5,35,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 5,30,000 ಸ್ವಿಫ್ಟ್ ಡೀಸೆಲ್ ಮೈಲೇಜ್ ಬರುವಂತ ಗಾಡಿ ನಾನು ಕೊಡ್ತೀನಿ ಸರ್. ಎಷ್ಟು ಸರ್? 5 ಲಕ್ಷ? ಬರೀ 5,30,000 ಒಳ್ಳೆ ಮೈಲೇಜ್ ಬರುವಂತ ಸ್ವಿಫ್ಟ್ ಡೀಸೆಲ್ ನಾನು ಕೊಡ್ತೀನಿ ಸರ್. ಓಕೆ ನೋಡಿ ವೀಕ್ಷಕರೇ, ಅದರಲ್ಲಿ ಏನಾದ್ರು ಬಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಸರ್? ಬನ್ನಿ ನೋಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಇದು ಸರ್ ಇದು 2016 ಮಾಡಲ್. ನಿಮ್ಗೆ ಡೀಸೆಲ್ ಗಾಡಿ ಬೇಡವಾ, ಪೆಟ್ರೋಲ್ ಗಾಡಿ ತಗೊಳ್ಳಿ. ಇದು ಕೂಡ ZXi ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಬರುವಂತ ಗಾಡಿ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳಿ ಸರ್. 4,35,000 ಗಾಡಿ ಕೊಡ್ತೀನಿ ಸರ್. 4,35,000? ಬರೀ 4,35,000 ಸಿಂಗಲ್ ಓನರ್ ಸ್ವಿಫ್ಟ್ ZXi ಕೊಡ್ತೀನಿ ಸರ್. ಹೌದಾ? ಓಕೆ. ಮಾಡಲ್ ಇದು ಸರ್ 2016 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. ನೀವು ನೋಡಿದಂತ ಎಲ್ಲಾ ಕಾರ್ಗಳಲ್ಲೂ ಮಲ್ಟಿಪಲ್ ಆಪ್ಷನ್ಸ್ ಇದ್ದೇ ಇತ್ತು. ಹಾಗೆ ನೆಕ್ಸ್ಟ್ ಜಾಜ್ ಅಲ್ಲಿ ನೋಡಿ ಟ್ರಿಪಲ್ ಆಪ್ಷನ್ ಇದೆ. ಇದ್ರ ಬಗ್ಗೆ ಜಾಜ್ ಆಟೋಮೆಟಿಕ್ ಬೇಕಾ, ಮ್ಯಾನ್ಯುಯಲ್ ಬೇಕಾ, ವೈಟ್ ಕಲರ್ ಬೇಕಾ, ಮೆರೂನ್ ಕಲರ್ ಬೇಕಾ, ಎಲ್ಲ ಆಪ್ಷನ್ ಇದೆ ಸರ್. 2018 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡೆಡ್, ಬರೀ 30,000 ಓಡಿರುವಂತ ಗಾಡಿ. ಗಾಡಿ ತುಂಬಾ ವೆಲ್ ಕ್ಲಾಸ್ಡ್ ಮೇಂಟೈನ್ ಆಗಿದೆ ಗಾಡಿ. ಫೈನಲ್ ಟು ಫೈನಲ್ 5,10,000 ನಿಮ್ಗೆ ಗಾಡಿ ಡೆಲಿವರಿ ಮಾಡಿ. 5,10,000? ಬರೀ 5,10,000. ಅದರಲ್ಲೂ ಜಸ್ಟ್ 30,000 ಡ್ರಿವನ್ ಆಗಿರುವಂತ ಹೋಂಡಾ ಜಾಜ್ ಗಾಡಿ ನಿಮ್ಗೆ ಕೊಡ್ತಾ ಇದೀನಿ. ಮ್ಯಾನ್ಯುಯಲ್ ಆಟೋಮೆಟಿಕ್ ಸರ್? ಇದು ಮ್ಯಾನ್ಯುಯಲ್ ಗಾಡಿ ಸರ್. ಸರ್ ನಿಮಗೆ ಮ್ಯಾನ್ಯುಯಲ್ ಬೇಡವಾ, ಆಟೋಮೆಟಿಕ್ ಬೇಕಾ? ಅದು ನನ್ನ ಹತ್ರ ಇದೆ. 2016 ಮಾಡಲ್, ಟಾಪ್ ಅಂಡ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರುವಂತ ಗಾಡಿ. ಫೈನಲ್ ಟು ಫೈನಲ್ 4,25,000 ಹೇಳ್ತಾ ಇದೀನಿ. ಈ ಚಾನೆಲ್ ಮುಖಾಂತರ ಕಸ್ಟಮರ್ಸ್ ಬಂದ್ರೆ ಖಂಡಿತವಾಗ್ಲೂ 4,20,000 ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. ಹೇಳಿ ಸರ್.
ಸರ್ 4,20,000 ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ವಿಚಾರಿಸ್ಕೊಂಡ್ ಬನ್ನಿ. ಅದರಲ್ಲೂ 2016 ಮಾಡಲ್ ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ಇನ್ಕ್ಲೂಡಿಂಗ್ ರಿವರ್ಸ್ ಕ್ಯಾಮ್ರಾ ಬರುವಂತ ಗಾಡಿ. ಬರೀ 4,20,000 ಗಾಡಿ ಕೊಡ್ತೀನಿ. 4,20,000 ಜಾಸ್ತಿ ಇದೆ. ಹೌದು. ಇದು ಸರ್ ಟಾಪ್ ಎಂಡ್ ಗಾಡಿಲಿ ಮ್ಯಾನ್ಯುಯಲ್ ಬೇಕಾ ನೋಡಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, ತುಂಬಾ ವೆಲ್ ಕ್ಲಾಸ್ ಮೇಂಟೈನ್ ಅಂತ ಹೇಳ್ಬೋದು. ಫೈನಲ್ ಟು ಫೈನಲ್ 4,70,000 ಗಾಡಿ ಮಾಡ್ಕೊಡ್ತೀನಿ ಸರ್. ಎಷ್ಟನೇ ಮಾಡಲ್ ಸರ್? 2017 ಮಾಡಲ್ ಸಿಂಗಲ್ ಓನರ್, 4,70,000 ಟಾಪ್ ಎಂಡ್ ಹೋಂಡಾ ಜಾಸ್ತಿ ಸಿಗುತ್ತೆ ಸರ್. 17 ಮಾಡಲ್ ಅದರಲ್ಲಿ 4,70,000. ಸ್ಟ್ಯಾಂಡ್ ರೇಟ್ ಏನು ಸರ್? ಸರ್ ಡೀಸೆಲ್ ಬೇಕಾ? 24 ರೆಕಾರ್ಡೆಡ್ ಮೈಲೇಜ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ ನಿಮಗೆ 3,30,000. 15 ಮಾಡಲು ಮ್ಯಾಗ್ನಾ ವೇರಿಯಂಟ್ ಬರೀ 3,30,000 ಸರ್. ಬರೀ 3,30,000. ಬರೀ 3,30,000 ಗ್ರ್ಯಾಂಡ್ ಐಟೆನ್, ಅದರಲ್ಲೂ ಡೀಸೆಲ್ ವೆಹಿಕಲ್. ಓಕೆ ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಜಸ್ಟ್ 60,000 ಓಡಿದೆ. ಬರೀ 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಎಲ್ಲ, ಅದರಲ್ಲೂ ಡೀಸೆಲ್ ಇಂಜಿನ್ ವೆಹಿಕಲ್, CRDI ಡೀಸೆಲ್ ಇಂಜಿನ್ ವೆಹಿಕಲ್. ನೆಕ್ಸ್ಟ್ ಆಗಿ Hyundaiಯಲ್ಲಿ i10 ಬೇಡ, ನಂಗೆ ಸ್ಯಾಂಟ್ರೋ ಬೇಕು, ಲೋ ಬಜೆಟ್ ಅಂದ್ರೆ ಸ್ಯಾಂಟ್ರೋ ಇದು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಗಾಡಿ ತುಂಬಾ ಕ್ಲೀನ್ ಆಗಿ ಸಖತ್ತಾಗಿ ಮಾಡಿಫೈ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಫೀಚರ್ ಈ ಗಾಡಿನಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಕ್ರೋಮ್ಡ್ ಗ್ರಿಲ್ ಆಗಿರ್ಬೋದು. ಇದರಲ್ಲಿ ಹೆಡ್ ಲ್ಯಾಂಪ್ಸ್ ಇದೆ ಸರ್. ಹೆಡ್ ಲ್ಯಾಂಪ್ಸ್ ನಿಮಗೆ ಕಾಸ್ಟ್ ಬಂದು 12,000 ಇದೆ. 12,000 ರೂಪೀಸ್ ಬರೀ ಹೆಡ್ ಲ್ಯಾಂಪ್ ಖರ್ಚು ಮಾಡಿದ್ದಾರೆ. LED ವೈಟ್ ಕಲರ್ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಇದೆ. ಟೈರ್ ಅಂತೂ 85% ಟೈರ್ಸ್ ಇದೆ. ಗಾಡಿ ವೆಲ್ ಮೇಂಟೈನ್ಡ್. ಇಂಟೀರಿಯರ್ ವೈಸ್ ನೋಡೋದಾದ್ರೆ ನಿಮಗೆ ಬ್ಲೂಟೂತ್ ಸಿಸ್ಟಮ್ ಇದೆ, ಸೀಟ್ ಕಾರ್ಸ್ ಇದೆ, ಫುಲ್ ಫ್ಲೋರಿಂಗ್ ಮ್ಯಾಟ್ಸ್ ಇದೆ, ಆಂಪು ಸಬ್ವೂಫರ್, ಪ್ರತಿಯೊಂದು ಆಂಪು ಸಬ್ವೂಫರ್. ಸರ್ ಇದರಲ್ಲಿ ಮೇನ್ ಹೇಳ್ಬೇಕು ಅಂದ್ರೆ ಇದು ಟಾಪ್ ಅಂಡ್ ಎಕ್ಸೋ ವೇರಿಯಂಟ್. 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಕಸ್ಟಮರ್ 1,75,000 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ 1,55,000 ಮುಗಿಸ್ಕೊಡ್ತೀನಿ ಸರ್. 1,55,000 ಬರೀ 1,55,000 ಮುಗಿಸ್ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ ಫೈನಲ್ ಟು ಫೈನಲ್ 1,50,000 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್. 1,50,000 ಲಕ್ಷ. 0106 ಫ್ಯಾನ್ಸಿ ನಂಬರ್ 106 ಸರ್. ಅದು ನೆಕ್ಸ್ಟ್ ಟಾಟಾ ಸಫಾರಿ ಬಗ್ಗೆ ಹೇಳ್ಬೇಕು ಸರ್. ಸರ್ ಇದು 2013 ಮಾಡಲ್ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫೈನಲ್ ಟು ಫೈನಲ್ 3,80,000 ಹೇಳ್ತಾ ಇದ್ದೀನಿ ಸರ್. ಒಂದು 3,75,000 ಗಾಡಿ ಆಗುತ್ತೆ. ಏನ್ ಸರ್? ಬರೀ 3,75,000. 3,75,000 ಅದರಲ್ಲೂ ಸಫಾರಿ ಡೀಸೆಲ್ ಸರ್. ಓಕೆ ಎಷ್ಟನೇ ಓನರ್ ಆಗಿದೆ ಸರ್ ಗಾಡಿ? ಸರ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸೆಕೆಂಡ್ ಓನರ್ ಗಾಡಿ. 1198 ಗಾಡಿ ನಂಬರ್ ಬರುತ್ತೆ. ಫ್ಯಾನ್ಸಿ ಮ್ಯಾಗ್ವೀಲ್ ಹಾಕ್ಸೋರೆ ಕಸ್ಟಮರ್. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮಿಚಲಿನ್ ಟೈರ್ಗಳಿದೆ ಗಾಡಿಲಿ. ಅಂಡ್ ಇಂಟೀರಿಯರ್ ವೈಸ್ ನೋಡೋದಾದ್ರೆ ಸರ್ ಇಂಟೀರಿಯರ್ ವೈಸ್ ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ. ಆಮ್ರೆಸ್ಟ್ ಇಂದ ಹಿಡಿದು ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಕ್ಲಾಸ್ ಆಗಿರುವಂತ ಗಾಡಿ ಸರ್ ಇದು. ಓಕೆ ಪ್ರೈಸಿಂಗ್ ವೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 3,75,000 ಫೈನಲ್ ಆಗುತ್ತೆ ಇದು. ಜೀಪ್ ಕಂಪಾಸ್ ಸರ್ 40 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ. 2018 ಮಾಡಲ್, ಅದರಲ್ಲೂ ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಇದು. ಫೈನಲ್ ಟು ಫೈನಲ್ ನಿಮ್ಗೆ 9,90,000 ಗಾಡಿ ಆಗುತ್ತೆ. ಅರ್ಧಕ್ಕರ್ಧ ರೇಟಾ? ಅರ್ಧಕ್ಕಲ್ಲ ಸರ್, ಕಾಲ್ ಭಾಗ ರೇಟ್ ಅದು. 9,90,000 18 ಮಾಡಲು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ ನೋಡಿ. 2018 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್. IDV 11 ಲಕ್ಷ ಇದೆ ಗಾಡಿಗೆ. ಲೋನ್ ಅಂತ ಹೋದ್ರೆ ನಿಮ್ಗೆ 100% ಫಂಡಿಂಗ್ ಆಗುತ್ತೆ. 10 ಲಕ್ಷನೂ ಲೋನ್ ಆಗುತ್ತೆ. ಬಟ್ ನಾನ್ ನಿಮ್ಗೆ 9,90,000 ಗಾಡಿ ಕೊಡ್ತೀನಿ ಸರ್. 9,90,000 ಬರೀ 9,90,000 ಗಾಡಿ. ಓಕೆ ಇದು ಸರ್ ಇನೋವಾ? ಸರ್ ಇನೋವಾ 2011 ಮಾಡಲ್ ಡೀಸೆಲ್ ಜಿ ವರ್ಷನ್. ಫೈನಲ್ ಟು ಫೈನಲ್ ನಿಮ್ಗೆ 5,15,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 5 ಲಕ್ಷ ಸರ್ 11 ಮಾಡಲ್ ಇನೋವಾ ಬರೀ 5 ಲಕ್ಷ. ಓಕೆ ವ್ಯಾಗನರ್ ಒಂದಿದೆ ನೋಡಿ ಸರ್. 2014 ಮಾಡಲ್, ಸ್ಮಾಲ್ ಫ್ಯಾಮಿಲಿ ಕಾರ್ ಅಂತಾನೆ ಹೇಳ್ಬೋದು. ಮೈಲೇಜ್ ವೈಸ್ 22+ ಮೈಲೇಜ್ ಬರುತ್ತೆ. VXI ವೇರಿಯಂಟ್ ಟಾಪ್ ಎಂಡ್. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 2,90,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 2,80,000 ಗಾಡಿ ಕೊಡ್ತೀನಿ ಸರ್. ಏನ್ ಸರ್? 2,80,000 ಬರೀ 2,80,000. ಅದರಲ್ಲೂ 14 ಮಾಡಲ್ ವ್ಯಾಗನರ್ ಕೊಡ್ತೀನಿ. 14 ಮಾಡಲ್ 14 ಮಾಡಲ್ ವ್ಯಾಗನರ್, ಅದರಲ್ಲೂ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇರೋ ಗಾಡಿ. VXI ವೇರಿಯಂಟ್. ಎಷ್ಟು ಸರ್? ಅದರಲ್ಲೂ ಆಟೋಮೆಟಿಕ್ ಗಾಡಿ. ಯಾರಾದ್ರೂ ಲೇಡೀಸ್ ಆಗ್ಲಿ ಅಥವಾ ಓಲ್ಡ್ ಏಜ್ ಪೀಪಲ್ ಯಾರಾದ್ರೂ ಡ್ರೈವ್ ಮಾಡ್ತೀರಾ ಬನ್ನಿ ಸರ್, ಆಟೋಮೆಟಿಕ್ ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೈನ್, ಜಸ್ಟ್ 54,000 ಓಡಿರೋಂತ ಗಾಡಿ. ಫೈನಲ್ ಟು ಫೈನಲ್ 2,70,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 2,60,000 ಗಾಡಿ ಕೊಡ್ತೀನಿ. 2,60,000 2,60,000 ಡೈರೆಕ್ಟ್ ಆಗಿ ಬನ್ನಿ ಸರ್, ನಾನು ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಡ್ತೀನಿ. ಓಕೆ ಇದೊಂಥರ ಸಗದಾಗಿದೆ ನೋಡಿ. ಬ್ರೌನ್ ಬಿಸಿಲು ಬಿದ್ದ ಕಡೆ ಸ್ವಲ್ಪ ಗೋಲ್ಡಿ ಫಿನಿಶಿಂಗ್ ತರ ಕಾಣಿಸ್ತಾ ಇದೆ ಸರ್. ಖಂಡಿತವಾಗ್ಲೂ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಗಾಡಿ ಮಾತ್ರ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ನೆಕ್ಸ್ಟ್ ಹಾಗೆ ಟಿಟ್ ಇದೆಯಲ್ಲ ಸರ್? ಸರ್ ನಮ್ಮ ಹತ್ರ ಇರುವಂತ ಬೆಸ್ಟ್ ವೆಹಿಕಲ್ ಡೀಸೆಲ್ ಸ್ಮಾಲ್ ಬಜೆಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಬರೀ 1,30,000 13 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 1,30,000 ಬರೀ 1,30,000 ಅದು ಶವರ್ಲೆಟ್ ಬಿಟ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 13 ಮಾಡಲ್ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿದೆ. ಸರ್ 80,000 ಓಡಿದೆ. 80,000 ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್ ಗಾಡಿ.
ನೆಕ್ಸ್ಟ್ ಇಟಿಯೋಸ್ ಲೀವಾ ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲೈನ್ ಕಂಡೀಷನ್ ಇದೆ, ಪೆಟ್ರೋಲ್ ಗಾಡಿ. 3,15,000 ಹೇಳ್ತಾ ಇರೋದು, 3,10,000ಕ್ಕೆ ಫೈನಲ್ ಆಗುತ್ತೆ ಸರ್. ಎಷ್ಟೇ ಮಾಡಲು? 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 3,10,000. 3,10,000ಕ್ಕೆ, ಅದರಲ್ಲೂ ಟೊಯೋಟಾ ಪೆಟ್ರೋಲ್ ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ, ಸೂಪರ್ ಆಗಿದೆ ಗಾಡಿ. 3,10,000ಕ್ಕೆ ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ರೆನಾಲ್ಟ್ ಅಲ್ಲಿ ಕ್ವಿಡ್ ಇದೆ ನೋಡಿ ಸರ್. ಕ್ವಿಡ್ ನಿಮ್ಗೆ ಸ್ಮಾಲ್ ಬಜೆಟ್ ವೆಹಿಕಲ್, 2019 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್, ಪ್ಯೂರ್ ಬೆಂಗಳೂರು ವೆಹಿಕಲ್ ಗಾಡಿ. ಫೈನಲ್ ಟು ಫೈನಲ್ 3,30,000ಕ್ಕೆ ಗಾಡಿ ಕೊಡ್ತೀನಿ ಸರ್. 3,30,000 ಬರೀ 3,30,000ಕ್ಕೆ 19 ಮಾಡಲು ಕ್ವಿಡ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಓಕೆ ಓಕೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು ಜಸ್ಟ್ 60,000 ಓಡಿದೆ ಸರ್. 60,000 ಓಡಿದೆ ಅಂತ ನೋಡಿ, ಶೋರೂಮ್ ರೆಕಾರ್ಡೆಡ್. ಶೋರೂಮ್ ರೆಕಾರ್ಡೆಡ್ ಸರ್. ಓಕೆ. ನೆಕ್ಸ್ಟ್ i10 ನಿಯೋಸ್ ಸರ್. ರೆಕಾರ್ಡೆಡ್ ಮೈಲೇಜ್ ಇದೆ ಸರ್ ಗಾಡಿಲಿ, ಶೋರೂಮ್ ಎಷ್ಟು ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ 2020 ಮಾಡಲು ಗ್ರ್ಯಾಂಡ್ i10 ನಿಯೋಸ್, ಇದು ಡೀಸೆಲ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ನಿಮ್ಗೆ 24-25 ಪ್ಲಸ್ ಮೈಲೇಜ್ ಬರುತ್ತೆ. ಫೈನಲ್ ಟು ಫೈನಲ್ 5,80,000ಕ್ಕೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. 4 ಹೊಸ ಟೈರ್ ಹಾಕಿದೀವಿ, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, ಸಿಂಗಲ್ ಓನರ್ ಗಾಡಿ. 5,80,000ಕ್ಕೆ ಗಾಡಿ ಕೊಡ್ತೀನಿ. 5,80,000 ಬರೀ 5,80,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಒಂದು ಟಾಟಾ ಟಿಯಾಗೋ ಇದೆ ನೋಡಿ ಸರ್. 2019 ಮಾಡಲ್ ಟಾಪ್ ಎಂಡ್ ಗಾಡಿ ಸರ್. ತೋರಿಸಿ ಸರ್, ಅಲಾಯ್ ವೀಲ್ಸ್, ಇಂಟೀರಿಯರ್ ತೋರಿಸಿ, ಹೊಸ ಸೀಟ್ ಕವರ್, ಸಿಸ್ಟಮ್, ಕ್ಯಾಮ್ರಾ, ಪ್ರತಿಯೊಂದು ಫೀಚರ್ ಬರುವಂತ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಗಾಡಿ. ಬರೀ 4,35,000. 4,35,000ಕ್ಕೆ ಎಷ್ಟೇ ಮಾಡಲ್ಲ? 2019 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 4,30,000ಕ್ಕೆ ಗಾಡಿ ಕೊಡ್ತೀನಿ ಸರ್. 19 ಮಾಡಲ್ 19 ಮಾಡಲು ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಮಾಡ್ತಾ ಇದೀನಿ ಪ್ರೈಸ್ ಗೆ. 4,30,000ಕ್ಕೆ ಟಾಟಾ ಟಿಯಾಗೋ ಕೊಡ್ತೀನಿ ಸರ್. ಅದರಲ್ಲೂ ಟಾಟಾ ನೆಕ್ಸಾನ್ ಇದೆ, 2019 ಮಾಡಲ್, ಸೆಕೆಂಡ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. ನಿಮ್ಗೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಲಿಮಿಟೆಡ್ ಎಡಿಷನ್ ಸರ್ ಇದು? ಸರ್ XM ವೇರಿಯಂಟ್ ಗಾಡಿ ತುಂಬಾ ಸಖತ್ತಾಗಿದೆ. ಫೈನಲ್ ಟು ಫೈನಲ್ 6,80,000ಕ್ಕೆ ಗಾಡಿ ಕೊಡ್ತೀನಿ ಸರ್. 6,80,000ಕ್ಕೆ ಬರೀ 6,80,000ಕ್ಕೆ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಎಷ್ಟು ಓಡಿದೆ ಸರ್? 80,000 ಓಡಿದೆ, ಅದರಲ್ಲೂ ಡೀಸೆಲ್ ಗಾಡಿ, ಸಖತ್ತಾಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಮ್ಯಾನುವಲ್ ಆಟೋಮೆಟಿಕ್ ಸರ್? ಮ್ಯಾನ್ಯುಯಲ್ ಗಾಡಿ, ಮ್ಯಾನ್ಯುಯಲ್ ಗಾಡಿ. ಓಕೆ. ಇಂಟೀರಿಯರ್ ವೈಸ್ ಎಲ್ಲ ನೋಡ್ತಾ ಇರಬಹುದು ಸರ್. ಇಂಟೀರಿಯರ್ ವೈಸ್ ಎಲ್ಲ ಸೂಪರ್ ಆಗಿದೆ. ಫೈನಲ್ ಟು ಫೈನಲ್ 6,80,000ಕ್ಕೆ ಗಾಡಿ ಕೊಡ್ತೀನಿ. 6,80,000 ಹೆಚ್ಚು ಕಡಿಮೆ ಆಗಲ್ವಾ ಸರ್? ಬನ್ನಿ ಡೈರೆಕ್ಟ್ ಆಗಿ ಒಂದು 5,000 ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ರ್ಯಾಪಿಡ್ ಗಳಿದೆ ನೋಡಿ ಎರಡು, ಇದ್ರ ಬಗ್ಗೆ ಹೇಳಿ ಸರ್. ಆಟೋಮೆಟಿಕ್ ಬೇಕಾ ಮ್ಯಾನ್ಯುಯಲ್ ಬೇಕಾ? ಎರಡು ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್ ಸರ್. ಫೈನಲ್ ಟು ಫೈನಲ್ ಇದು ಸೆಕೆಂಡ್ ಓನರ್, ಡೀಸೆಲ್ 4,10,000 ಆಗುತ್ತೆ. ಪೆಟ್ರೋಲ್ ಆಟೋಮೆಟಿಕ್ ಸೇಮ್ 4,10,000ಕ್ಕೆ. ಯಾವ ಗಾಡಿ ಬೇಕೋ ತಗೊಂಡೋಗಿ ಸರ್. ಇದು ಆಟೋಮೆಟಿಕ್, ಇದು ಮ್ಯಾನುವಲ್. ಡೀಸೆಲ್ ಮ್ಯಾನ್ಯುಯಲ್, ಪೆಟ್ರೋಲ್ ಆಟೋಮೆಟಿಕ್ ಸರ್. ಓಕೆ 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 ಓಕೆ. ಸೊ ನೋಡ್ತಾ ಇರ್ಬೋದು 4,10,000 ಬಜೆಟ್ ಅಲ್ಲಿ ಎರಡು ಕಾರ್ ಸಿಗುತ್ತೆ, ಯಾವ್ದಾದ್ರು ತಗೋಬಹುದು. ಯಾವ್ದಾದ್ರು ಒಂದು 4,10,000. ಹೌದೌದು. ಮಾಡಲ್ ಏನಂದ್ರಿ ಸರ್? 2014 ಮಾಡಲ್. 2014 ಮಾಡಲ್. ಯಾವ್ದು ಬೇಕೋ ಆಪ್ಷನ್ ನಿಮ್ದು. ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ, ಯಾವ್ದು ತಗೊಂಡ್ರು 4,10,000 ಅಷ್ಟೇ. ನೆಕ್ಸ್ಟ್ ನೆಕ್ಸಾನ್ ಮತ್ತೆ ಬಂದಿದೆ ನೋಡಿ ಸರ್. 2024 ಮಾಡಲ್, ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಗಾಡಿ, 6 ಏರ್ ಬ್ಯಾಗ್ಸ್ ಬರುವಂತ ಪ್ಯೂರ್ ವೇರಿಯಂಟ್ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ನೋಡೋದಾದ್ರೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ ಕಾರ್ಸ್, ಆಲ್ 4 ಡೋರ್ ಪವರ್ ವಿಂಡೋ, ಸ್ಟೇರಿಂಗ್ ಕಂಟ್ರೋಲ್ಸ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 9,30,000 ಹೇಳ್ತಾ ಇರೋದು ಸರ್. 9,25,000ಕ್ಕೆ ಫೈನಲ್ ಆಗುತ್ತೆ. ಅದರಲ್ಲೂ 2024 ಮಾಡಲ್, ಬರೀ 8,000 ಓಡಿರುವಂತ ಪೆಟ್ರೋಲ್ ಟಾಟಾ ನೆಕ್ಸಾನ್ ಸರ್. ಹೌದಾ? ಹೌದು. 9,25,000ಕ್ಕೆ ಫೈನಲ್ ಆಗುತ್ತೆ ಸರ್. 9,25,000ಕ್ಕೆ 24 ಮಾಡಲ್ ನೆಕ್ಸಾನ್. 2024 ಮಾಡಲ್ ನೆಕ್ಸಾನ್, ಅದರಲ್ಲೂ 6 ಏರ್ ಬ್ಯಾಗ್ಸ್ ಬರುವಂತ ಪ್ಯೂರ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಸರ್. ನೆಕ್ಸ್ಟ್ ಬಲಿನೋ ಇದೆಯಲ್ಲ ಸರ್? ಸರ್ 2019 ಮಾಡಲ್, ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್, ಜಸ್ಟ್ 50,000 ಡ್ರಿವನ್ ಆಗಿದೆ. ಗಾಡಿ ಆಲ್ಫಾ ವೇರಿಯಂಟ್, ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಲ್ 4 ಡೋರ್ ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ರಿಮೋಟ್ ಕೀ, ಪುಷ್ ಬಟನ್, ಪ್ರತಿಯೊಂದು ಫೀಚರ್ ಬರುವಂತ ಟಾಪ್ ಎಂಡ್ ಗಾಡಿ. ಇಂಟೀರಿಯರ್ಸ್ ನೋಡೋದಾದ್ರೆ ಸೀಟ್ ಕಾರು, ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 5,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಎಷ್ಟು ಸರ್? 5,85,000. ಹೌದು ಸರ್. 5,85,000ಗೆ ಫೈನಲ್ ಪ್ರೈಸ್ ಆಗುತ್ತೆ ಸರ್ ಗಾಡಿ. 2019 ಮಾಡಲ್. ಹೌದು ಸರ್. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತ 2019 ಮಾಡಲು ಬಲೆನೋ 5,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಬರೀ 50,000 ಓಡಿದೆ. ಜಸ್ಟ್ 50,000 ಡ್ರಿವನ್ ಆಗಿರೋ ಗಾಡಿ ಸರ್. i20 ಇದೆ ನೋಡಿ ಸರ್. 2022 ಮಾಡಲ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಅದರಲ್ಲೂ ಪೆಟ್ರೋಲ್ ಗಾಡಿ. ಗಾಡಿ ನೋಡಬಹುದು ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಅದರಲ್ಲೂ ಜಸ್ಟ್ 39,000 ಓಡಿರುವಂತ ಗಾಡಿ. ಫೈನಲ್ ಟು ಫೈನಲ್ ನಿಮಗೆ 7,30,000ಕ್ಕೆ ಗಾಡಿ ಆಗುತ್ತೆ ಸರ್. 7,30,000 ಬರೀ 7,30,000ಕ್ಕೆ ನಿಮಗೆ ಗಾಡಿ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್.
ಸರ್ ಫ್ರೆಶ್ ಇನ್ಶೂರೆನ್ಸ್ ಇರುವಂತ ಗಾಡಿ 7,30,000 ಆಗುತ್ತೆ ಸರ್. 7,30,000 22 ಮಾಡಲ್. 22 ಮಾಡಲ್, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಸರ್. ಮಾಡಲ್ ಅಲ್ಲಿ 20 ಮಾಡಲ್ ಗಾಡಿ ಎಕೋ ಸ್ಪೋರ್ಟ್ ಇದೆ ನೋಡಿ ಸರ್. ಬರೀ 2020 ಮಾಡಲ್ ಗಾಡಿ ಇದು, ಸಿಂಗಲ್ ಓನರ್, ಅದರಲ್ಲೂ ಟ್ರೆಂಡ್ ಲೈನ್, ಜಸ್ಟ್ 90,000 ಡ್ರಿವನ್ ಆಗಿರೋದು. ಕಂಪನಿ ಶೋರೂಮ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಗಾಡಿ ಫೀಚರ್ ವೈಸ್ ನೋಡೋದಾದ್ರೆ ನಿಮ್ಗೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ರಿಮೋಟ್ ಕೀ, ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಸರ್ ಫೈನಲ್ ಟು ಫೈನಲ್ 6,25,000 ಗಾಡಿ ಆಗುತ್ತೆ ಸರ್. ಇದು ಹೇಳಿ ಸರ್. ಸರ್ ನಿಮ್ಮ ಚಾನಲ್ ಅಲ್ಲಿ ಬಂದ್ರೆ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಬಂಪರ್ ಆಫರ್ ಸರ್. 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 6 ಲಕ್ಷ? ಬರೀ 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಹ್ಯುಂಡೈ ಅಲ್ಲಿ ವೆನ್ಯೂ ಇದೆ ನೋಡಿ ಸರ್. ಹ್ಯುಂಡೈ ನಲ್ಲಿ ವೆನ್ಯೂ ಇದೆ, ಅದರಲ್ಲೂ 2022 ಮಾಡಲು SX ವೇರಿಯಂಟ್, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಆಗಿರೋದು ಸರ್. ಓಕೆ ಡೀಸೆಲ್ ಇದು ಸರ್. ಡೀಸೆಲ್, ಅದರಲ್ಲೂ SX ವೇರಿಯಂಟ್, ಟಾಪ್ ಎಂಡ್ ಗೆ ಒಂದು ವೇರಿಯಂಟ್ ಕಮ್ಮಿ ಅಷ್ಟೇ. ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ, ಪ್ರತಿಯೊಂದು ಫೀಚರು ಬರುತ್ತೆ ಸರ್ ಗಾಡಿನಲ್ಲಿ. ಗಾಡಿ ಮಾತ್ರ ವೆಲ್ ಮೇಂಟೈನ್, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 10,20,000 ಹೇಳ್ತಾ ಇರೋದು. ನಿಮ್ ವಿಡಿಯೋನ ಈ ಮುಖಾಂತರ ಬಂದ್ರೆ 10 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 10 ಲಕ್ಷ ಫೈನಲ್ ಟು ಫೈನಲ್ 10 ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ. 10 ಲಕ್ಷಕ್ಕೆ ಸಿಂಗಲ್ ಓನರ್ ವೆನ್ಯೂ ಡೀಸೆಲ್, ಅದರಲ್ಲೂ SX ವೇರಿಯಂಟ್ ಸರ್. SX4 ಸರ್. ಸರ್ ಅದರಲ್ಲೂ ಡೀಸೆಲ್ ಗಾಡಿ, 2012 ಮಾಡಲ್, ಸಿಂಗಲ್ ಓನರ್, ಟಾಪ್ ಅಂಡ್ ZDI ವೇರಿಯಂಟ್ ಬರುತ್ತೆ ಸರ್. ಅಲಾಯ್ ವೀಲ್ಸ್, ರಿಮೋಟ್ ಲಾಕ್, AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ, ಪ್ರತಿಯೊಂದು ಫೀಚರ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ ನಿಮಗೆ ಈ 3 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,90,000 ಗಾಡಿ ಮಾಡ್ಕೊಡ್ತೀನಿ ಸರ್. 2,90,000 ZDI ವೇರಿಯಂಟ್ SX4. ಹೌದು ಸರ್. ಹ್ಯುಂಡೈ ಅಲ್ಲಿ i20 ಇದೆ ನೋಡಿ ಸರ್. ಆಸ್ಟಾ ಆಪ್ಷನಲ್ 2021 ಮಾಡಲ್ ಪೆಟ್ರೋಲ್ ಗಾಡಿ. ನಿಮ್ಗೆ ಇದರಲ್ಲಿ 6 ಏರ್ ಬ್ಯಾಗ್ಸ್, ಸನ್ ರೂಫ್, ಬಟನ್ ಸ್ಟಾರ್ಟ್, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಪ್ರತಿಯೊಂದು ಫೀಚರ್ ಫುಲ್ಲಿ ಲೋಡೆಡ್ ಫೀಚರ್ ಬರುವಂತ ಗಾಡಿ. ಫೈನಲ್ ಟು ಫೈನಲ್ ಮಾರ್ಕೆಟ್ ಅಲ್ಲಿ 8 ಲಕ್ಷ ಪ್ಲಸ್ ಹೇಳ್ತಾರೆ. ನಾನು 7,85,000 ಗಾಡಿ ಮಾಡ್ಕೊಡ್ತೀನಿ ಸರ್. 7,85,000. ಇನ್ನೊಂದು ರೇಟ್ ಅಂದ್ರೆ ಸರ್ 7,85,000 ಡೆಡ್ ಲೈನ್ ಪ್ರೈಸ್. ಯಾಕಂದ್ರೆ ಇದು ಫುಲ್ಲಿ ಲೋಡೆಡ್ ಗಾಡಿ, ಮಾರ್ಕೆಟ್ ಅಲ್ಲಿ 8 ಲಕ್ಷ ಪ್ಲಸ್ ಇದೆ. 7,85,000 ಮಾಡ್ಕೊಡ್ತೀನಿ ಸರ್. ಆಲ್ಮೋಸ್ಟ್ ನಿಮಗೆ ಸನ್ರೂಫ್ ಇಂದ ಹಿಡಿದು ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಪ್ರತಿಯೊಂದು ಫೀಚರು ಬರುತ್ತೆ ಸರ್. ನೀವು ಇಂಟೀರಿಯರ್ ನೋಡಿ. 22 ಮಾಡಲ್ಲ? ಹೌದು ಸರ್. 22 ಮಾಡಲ್. ಇಂಟೀರಿಯರ್ ವೈಸ್ ತೋರಿಸಿ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಬಟನ್ ಸ್ಟಾರ್ಟ್, ಡಿಜಿಟಲ್ ಮೀಟರ್ಸ್, ಪ್ರತಿಯೊಂದು ಫುಲ್ಲಿ ಲೋಡೆಡ್ ಫೀಚರ್ಸ್ ಆಗುತ್ತೆ ಸರ್. ಎಸ್ಪೆಷಲಿ ನಿಮ್ಗೆ ಏನಂದ್ರೆ ಇದರಲ್ಲಿ ವೈಟ್ ಕಲರ್ ಜಾಸ್ತಿ ಮೂವ್ಮೆಂಟ್ ಇರೋದು. ನಿಮಗೂ ವೈಟ್ ಕಲರ್ ಗಾಡಿನೇ ಸಿಗ್ತಾ ಇದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು ಹೊಂಡಾ ಅಮೇಜ್ ಇದೆ. ಅಮೇಜ್ ಬಗ್ಗೆ ಹೇಳಿ ಸರ್. ಸರ್ ಇದು 2017 ಮಾಡಲ್. ರಿಜಿಸ್ಟ್ರೇಷನ್ ಯಾವಾಗ ಇರ್ಬೋದು ಹೇಳಿ? 2022ಗೆ. 22 ರಿಜಿಸ್ಟ್ರೇಷನ್. ಹೌದು. ಅಂದ್ರೆ ನಿಮ್ಗೆ FC ಎಲ್ಲರಿಗೂ ಬರುತ್ತೆ. 15 ವರ್ಷ ಅಲ್ಲಿಂದ ಲೆಕ್ಕ. ಸೊ ನಿಮಗೆ FC ಇನ್ನ ಜಸ್ಟ್ ಇದು 3 years ಓಲ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಿಕಾಸ್ 2022 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಜಸ್ಟ್ 3 years ಓಲ್ಡ್ ವೆಹಿಕಲ್ ಆಗಿದೆ. ಗಾಡಿ ಮಾತ್ರ ಡೀಸೆಲ್. ಅದನ್ನು ಡೀಸೆಲ್ ಗಾಡಿ, ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್. ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ ಇದು ಬಂದು ಟಾಪ್ ಎಂಡ್ VMT ವೇರಿಯಂಟ್. ಅದರಲ್ಲೂ ಜಸ್ಟ್ 60,000 ಓಡಿರುವಂತ ಗಾಡಿ. ಗಾಡಿ ಮಾತ್ರ ತುಂಬಾ ನೀಟ್ ಅಂಡ್ ಕ್ಲೀನ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಸೀಟ್ ಕಾರ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಸಿಂಗಲ್ ಓನರ್. ಫೈನಲ್ ಟು ಫೈನಲ್ ಸರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಯಾಕಂದ್ರೆ 22 ರಿಜಿಸ್ಟರ್ಡ್ ವೆಹಿಕಲ್ ಹೋಂಡಾ ಅಮೇಜ್, ಅದರಲ್ಲೂ ಡೀಸೆಲ್ ಗಾಡಿ ಮಿನಿಮಮ್ 5.5 lakhs ಹೇಳ್ತಾರೆ. ನಾನ್ ಮಾತ್ರ ನಿಮ್ಮ ಚಾನಲ್ ಇಂದ ಬರೋ ಸಬ್ಸ್ಕ್ರೈಬರ್ಸ್ಗೆ ಬರೀ 3,80,000 ಗಾಡಿ ಕೊಡ್ತೀನಿ ಸರ್. 3,80,000 22 ರಿಜಿಸ್ಟರ್ಡ್ ಅಮೇಜ್ ಸರ್. ನೀವೇ ಲೆಕ್ಕ ಹಾಕೊಳ್ಳಿ, ನೀವೇ ಶಾಕ್ ಆಗ್ತಾ ಇದೀರಾ. ಲೆಕ್ಕ ಹಾಕೊಳ್ಳಿ, 3,80,000 22 ರಿಜಿಸ್ಟರ್ಡ್ ಅಮೇಜ್ ಗಾಡಿ ಕೊಡ್ತಾ ಇದೀನಿ ಸರ್. ಸರ್ 2014 ಮಾಡಲ್, ಅದರಲ್ಲೂ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್, ತುಂಬಾ ಲೆಸ್ ಡ್ರಿವನ್ ಆಗಿರುವಂತ ಗಾಡಿ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 0 ಡೌನ್ ಪೇಮೆಂಟ್, ಲೆಸ್ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಹೋಗ್ತೀನಿ ಅನ್ನೋದಾದ್ರೆ 100% ಲೋನ್ ಫಂಡಿಂಗ್ ಮಾಡಿಸ್ಕೊಡ್ತೀನಿ. ಜಸ್ಟ್ 20,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಪ್ರೈಸ್ ಸರ್ 3,60,000 ಕೊಟ್ಟು ಮಾಡ್ತಾ ಇದ್ದೀನಿ. 3,55,000 ಅಷ್ಟೇ. 3,55,000 14 ಮಾಡಲ್, ಅದರಲ್ಲೂ ಡೀಸೆಲ್ ಇಂಜಿನ್ ಸರ್.